Samveda News 24/7. ಮೂಲಭೂತ ಸೌಕರ್ಯಕ್ಕಾಗಿ ಹೊಳಲ್ಕೆರೆಯ ಸಿದ್ದಪ್ಪ ಬಡಾವಣೆ ನಿವಾಸಿಗಳ ಪ್ರತಿಭಟನೆ, ಮುಖ್ಯಾಧಿಕಾರಿ ವಿರುದ್ಧ ಆಕ್ರೋಶ. ಹೊಳಲ್ಕೆರೆ ಪಟ್ಟಣದ 5ನೇ ವಾರ್ಡ್ನ ಸಿದ್ದಪ್ಪ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು, ಆಕ್ರೋಶಗೊಂಡ ನಿವಾಸಿಗಳು ಸೋಮವಾರ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿದರು. ಬಡಾವಣೆಯಲ್ಲಿ ರಸ್ತೆ, ಚರಂಡಿ ಮತ್ತು ಬೀದಿ ದೀಪದಂತಹ ಕನಿಷ್ಠ ಸೌಲಭ್ಯಗಳಿಲ್ಲದೆ ನಿವಾಸಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಪುರಸಭೆ ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಮುಖ್ಯಾಧಿಕಾರಿಯ ಉಡಾಫೆ ವರ್ತನೆಗೆ ಕಿಡಿ. ಪ್ರತಿಭಟನಾಕಾರರು ಮುಖ್ಯವಾಗಿ ಮುಖ್ಯಾಧಿಕಾರಿ ಉಮೇಶ್ ಅವರ ವರ್ತನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆಗಳ ಬಗ್ಗೆ ಕೇಳಲು ಹೋದರೆ, ನಿಮ್ಮ ಮನೆಯ ಒಳಗೆ ನೀರನ್ನು ಬಿಟ್ಟುಕೊಳ್ಳಿ, ಚರಂಡಿ ಕೇಳಬೇಡಿ, ನಾವು ಯಾವುದೇ ಸೌಲಭ್ಯ ಕೊಡಲು ಸಾಧ್ಯವಿಲ್ಲ ಎಂದು ಉಡಾಫೆಯಾಗಿ ಉತ್ತರಿಸುತ್ತಿದ್ದಾರೆ. ಅಲ್ಲದೆ ಹೆಚ್ಚು ಮಾತನಾಡಿದರೆ ಕೇಸ್ ಹಾಕಿಸಿ ಜೈಲಿಗೆ ಕಳಿಸುತ್ತೇನೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ನಿವಾಸಿಗಳು ದೂರಿದರು. ಇಂತಹ ಬೇಜವಾಬ್ದಾರಿ ಅಧಿಕಾರಿಯನ್ನು ಜಿಲ್ಲಾಧಿಕಾರಿಗಳು ತಕ್ಷಣವೇ ಅಮಾನತುಗೊಳಿಸಬೇಕೆಂದು ಅವರು ಆಗ್ರಹಿಸಿದರು. ನರಕ ಸದೃಶ ಬದುಕು. ಸ್ಥಳೀಯ ನಿವಾಸಿ ನಟರಾಜ್ ಮಾತನಾಡಿ, ಮಳೆ ಬಂದರೆ ರಸ್ತೆಗಳು ಕೆಸರುಗದ್ದೆಯಾಗುತ್ತವೆ. ಮಕ್ಕಳು ಮತ್ತು ವೃದ್ಧರು ಓಡಾಡಲು ಸಾಧ್ಯವಾಗುತ್ತಿಲ್ಲ. ಬೈಕ್ ಸವಾರರು ಕೆಸರಿನಲ್ಲಿ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲೇ ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ಎಂದು ಅಳಲು ತೋಡಿಕೊಂಡರು. ಮತ್ತೋರ್ವ ನಿವಾಸಿ ಪ್ರವೀಣ್ ಮಾತನಾಡಿ, ಮಹಿಳೆಯರು ಮಕ್ಕಳನ್ನು ಎತ್ತಿಕೊಂಡು ಪುರಸಭೆಗೆ ಬಂದು ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಕೂಡಲೇ ಸಂಬಂಧಪಟ್ಟವರು ಮಧ್ಯಪ್ರವೇಶಿಸಿ ಸುಗಮ ರಸ್ತೆ, ಚರಂಡಿ ಮತ್ತು ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪುರಸಭೆ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ವೀರಪ್ಪ, ದರ್ಶನ್, ರಂಗಸ್ವಾಮಿ, ಮಮತಮ್ಮ, ನಿಶ್ಚಿತ, ವೀಣಾ, ರಂಜಿತಾ, ಜ್ಯೋತಿ, ಹೋಟೆಲ್ ರಮೇಶ್ ಸೇರಿದಂತೆ ಬಡಾವಣೆಯ ಹಲವು ನಿವಾಸಿಗಳು ಭಾಗವಹಿಸಿದ್ದರು. ಬಂದಿರೋದು ಹೊಳಲ್ಕೆರೆ ಸಿಟಿಯಿಂದ. ಹೊಳಲ್ಕೆರೆ ಸಿಟಿ ಸಿದ್ದಪ್ಪ ಬಡಾವಣೆ ಅಜ್ಜಿ ಹೋಟೆಲ್ ಪಕ್ಕದಿಂದ ನಾವೆಲ್ಲರೂ ಬಂದಿದ್ದೀವಿ. ಸೊ ನಮ್ಮ ಏರಿಯಾದಲ್ಲಿ ಚರಂಡಿ ಮತ್ತು ರಸ್ತೆ ಸಮಸ್ಯೆ ತುಂಬ ವರ್ಷಗಳಿಂದ ಇದೆ. ಸೊ ಇದಕ್ಕೆ ನಾವು ಮೇಲಧಿಕಾರಿಗಳಿಗೆ, ಚೀಫ್ ಆಫೀಸರ್ಗೆ, MLA ಸಾಹೇಬರಿಗೆ, DC ಆಫೀಸ್ಗೆ ಪ್ರತಿಯೊಂದಿಗೂ ನಾವು ಕಳಿಸ್ತಾ ಇದ್ದೀವಿ. ಬಟ್ ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ಏನಾದರೂ ಕೇಳಕ್ಕೆ ಹೋದರೆ ನೀವು ಮನೇಲಿ ಇಂಗು ಗುಂಡಿ ಮಾಡ್ಕೊಳ್ಳಿ, ಲೆಟ್ರಿನ್ ಫಿಟ್ಸಿ ಯಾವ ಥರ ಮಾಡಿದಾರೋ ಅದೇ ಥರ ಚರಂಡಿ ನೀರಿಗೂ ಇಂಗು ಗುಂಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದರಿಂದ ಮಕ್ಕಳಿಗೆ, ವಯಸ್ಸಾದವರಿಗೆ ತುಂಬಾ ತೊಂದರೆ ಆಗ್ತದೆ. ದಯವಿಟ್ಟು ನಮಗೆ ಆದಷ್ಟು ಬೇಗ ಚರಂಡಿ ಮತ್ತು ರಸ್ತೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಿಮ್ಮಲ್ಲಿ ನಾವೆಲ್ಲರ ಪರವಾಗಿ ನಾನು ಕಣಕಳಿಗೆ ಮನವಿ ಮನವಿ ಮಾಡಕ್ಕೆ ಬಂದರೆ ಅವರು ಯಾರನ್ನ ಕೇಳಿ ನೀವು ಮನೆ ಕಟ್ಟಿದ್ದೀರಾ, ಯಾರನ್ನ ಕೇಳಿ ನೀವು ಸೈಟ್ ತಗೊಂಡಿದ್ದೀರಾ, ನಿಮ್ಮ ನೀರನ್ನು ನೀವೇ ರೆಸ್ಪಾನ್ಸು, ಅದಕ್ಕೆ ನಾವು ರೆಸ್ಪಾನ್ಸ್ ಅಲ್ಲ, ನಿಮ್ಮನ್ನು ನೀವು ಮಾಡ್ಕೊಂಡಿರ ಅಂದಮೇಲೆ ನೀವು ಹೆಂಗೆ ಮನೆ ಒಳಗಡೆನೆ ನೀವು ಹೆಂಗೆ ದೇವ್ರ ಮನೆ ಕೋಣೆ ಎಲ್ಲ ಹೆಂಗೆ ರೆಡಿ ಮಾಡ್ಕೊಂಡಿದ್ರೆ ಹಂಗೆ ಇಂಗು ಗುಂಡಿ ಮಾಡ್ಕೊಂಡು ಅದರೊಳಗೆ ನೀರು ಬಿಟ್ಕೋಬೇಕು. ನೀವು ಅದನ್ನು ನೀವು ಮಾಡ್ಕೊಂಡು ಬಗೆಹರಿಸಬೇಕು. ನಾವು ಬಗೆಹರ್ಸಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಹತ್ರ ಅನುದಾನನೂ ಇಲ್ಲ, ನಾವು ಬಗೆಹರ್ಸೋಕ್ಕಿಲ್ಲ. ನಿಮ್ಮದು ನಿಮ್ಗೆ ಏನು ಬೇಕಾದ್ರೆ ಹೆಂಗೇನಾದ್ರು ಜೋರು ಮಾಡಿದರೆ ನಾವು ನಿಮ್ಮ ಮೇಲೆ ಮೂಲ ಆಕ್ಷನ್ ತೊಗೊತೀವಿ, ಕೇಸ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ದಯವಿಟ್ಟು ಇದು ಎಲ್ಲ ಸಾರ್ವಜನಿಕರಿಗೆ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ರೋಡು ಚರಂಡಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ಮತ್ತು ಇದು ರಸ್ತೆ ರೋಡ್ ವ್ಯವಸ್ಥೆಯನ್ನು ಇಲ್ಲ. ನಮ್ಮ ಮಕ್ಕಳಿಗೆ ದಿನ ಓಡಾಡೋಕ್ಕೆ, ವಯಸ್ಸಾದವರಿಗೆ, ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ. ನಮ್ಮ ದೌರ್ಜನ್ಯವನ್ನು ಮಾಡ್ತಿದ್ದಾರೆ ಇವರು. ನಾವೇನಾರು ಕೇಳಕ್ಕೆ ಬಂದರೆ ನೀವು ಒಳಗಡೆ ಬಿಟ್ಕೊಳ್ರಿ, ಅಲ್ಲಿ ಬಿಟ್ಕೊಳ್ರಿ, ಯಾರನ್ನ ಕೇಳಿ ನೀವು ನೀರು ಬಿಟ್ಕೊಳ್ರಿ, ಚರಂಡಿ ತೋಡಿದ್ರಿ ಆ ಥರ ಹೇಳಿ ಆಕ್ಷನ್ ತಗೊಂತಿದ್ದಾರೆ. ಅವ್ರು ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಕಣ್ರಿ ಸರ್. ನಾವು ನಿಮ್ಮಲ್ಲಿ ಕೇಳುವುದು ಇಷ್ಟೇ. Samveda News 24/7.